ಸೊ ಗಾಯ್ಸ್ ಇವಾಗ ಟಿಫನ್ ಮಾಡೋಣ ಅಂತ ಇವಾಗ ಬಂದಿದ್ದೀವಿ. ಇವಾಗ ಟಿಫನ್ ಮಾಡಿ ನೆಕ್ಸ್ಟ್ ಲೊಕೇಶನ್ ಹೇರ್ ಸ್ಟೈಲ್ ಹೋಗಿ ಚೇಂಜ್ ಮಾಡೋದಾ? ಎಲ್ಲ ತೆಗಿಲ್ಲ. ಲಕ್ಷ್ಮಿ ಮೇಕಪ್ ನೋಡಿ, ಮೇಕಪ್ ಅದು ಡಾರ್ಕ್ ಸರ್ಕಲ್ ಅದು ಇನ್ನೊಂದ್ಸತಿ ಟಚ್ ಅಪ್ ಮಾಡಬೇಕು. ಸೊ ಎಸ್ ನಮ್ಮ ಅಕ್ಕ ರೆಡಿಯಾಗಿ ಸೆಕೆಂಡ್ ಲೊಕೇಶನ್ಗೆ ಹೋಗಿದ್ದಾರೆ. ನಾನು ನನ್ನ ತಮ್ಮ ಇವಾಗ ನಾನು ನೆಕ್ಸ್ಟ್ ಲೊಕೇಶನ್ಗೆ ಸ್ಯಾರಿ ವೇರ್ ಮಾಡಬೇಕು. ಸೊ ಅದಕ್ಕೆ ನಾನು ಸ್ಯಾರಿ ಎಲ್ಲ ಡ್ರೈಪ್ ಮಾಡಿ ಕ್ಲೀನಾಗಿ ಫೋಲ್ಡಿಂಗ್ ಮಾಡಿ ಇಟ್ಟು ಬಂದಿದ್ದೀನಿ. ಇವಾಗ ನಾವಲ್ಲಿ ಹೋಗ್ತಾ ಇದ್ದೀವಿ ಸೆಕೆಂಡ್ ಲೊಕೇಶನ್ಗೆ. ನೋಡೋಣ ಬನ್ನಿ. ಅಪ್ಪ ಈ ಗಾಡಿಯಲ್ಲಿ ಕುತ್ಕೊಳ್ಳೋಕ್ಕೆ ಆಗಲ್ಲ ನನಗೆ, ಬೇಗ ಇಷ್ಟು ಎತ್ತರ ಐತೆ. ಕೋತೆಗಳು ನೋಡಿ ಎಷ್ಟೊಂದಿದ್ದಾವೆ. ಸೆಕೆಂಡ್ ಲೊಕೇಶನ್ ಚಂದ್ರವಳ್ಳಿ. ಚಂದ್ರವಳ್ಳಿ ಒಳಗೆ ಹೋಗ್ಬೇಕಣ್ಣ, ಪಾರ್ಕಿಂಗ್ ಮಾಡೋಗ ಆ ಕಡೆ. ಸೆಕೆಂಡ್ ಲೊಕೇಶನ್ ಯಾವ್ದಿದು ಕಾಡ್ ಥರ ಇದೆ. ಸ್ವರ್ಗ ದುರ್ಗದಲ್ಲೂ ಕಾಡಿದೆ ಅಂತ ತೋರಿಸ್ತಾ ಇದ್ದೀನಿ. ಫಾಲ್ಸ್ ಜೋಗ್ ಫಾಲ್ಸ್. ಬಿಸ್ಕೆಟ್ ಕೊಟ್ಟೆ ತಿನ್ನು. ಏನಂದ್ರೆ ಸೆಕೆಂಡ್ ಕಾಸ್ಟ್ಯೂಮ್ ನೋಡಿ, ಇಷ್ಟೊತ್ತಿಗೆ ಒಂದು 3 ಕಾಸ್ಟ್ಯೂಮ್ ಆಗಬೇಕಿತ್ತು. ಇವ್ರಿಗೆ ಸೆಕೆಂಡೇ 2 ಕಾಸ್ಟ್ಯೂಮ್ ಚೇಂಜ್ ಮಾಡಿರೋದು. ಇನ್ನು ನಾನು ಬಿಸ್ಕೆಟ್ ತಿಂದಿದ್ದೆ. ಆ ಕೋತಿ ಅಷ್ಟು ದೂರ ಅಲ್ಲಿ ಕಾರ್ ಹತ್ರ ಇದ್ದಿದ್ದು ನೋಡ್ಕೊಂಬಿಟ್ಟು ನಾನು ಬಿಸ್ಕೆಟ್ ತಿಂತಾ ಇದ್ದಿದ್ದು. ಇಲ್ಲಿಗೆ ಬಂದು ನನ್ನ ಪಕ್ಕನೇ ಬಂದ್ಬಿಡ್ತು. ನಾನು ಭಯ ಪಟ್ಕೊಂಡು ಕೊಟ್ಬಿಟ್ಟೆ. ಬಿಸ್ಕೆಟ್ ಬದಲು ಕ್ಯಾಮ್ರಾ ಕೊಟ್ಟು ಕಳಿಸ್ಬೇಕಿತ್ತು ನಾನು. ಎಲ್ಲಿ ಎಲ್ಲೋ ನೋಡಿ ಗೈಸ್, ಅಲ್ಲಿ ನನ್ನ ಹತ್ರ ಬಿಸ್ಕೆಟ್ ಇಸ್ಕೊಂಡ್ಬಿಟ್ಟು ಪಾಪ ಮಂಜಂಗಂತ ಎತ್ತಿಟ್ಟಿದ್ದೆ, ಅದು ಬಂದ್ಬಿಟ್ಟು ಕಸ್ಕೊಂಡೋಯ್ತು. ಹೈಡ್ ಮಾಡ್ಕೊಂಡು ಇವ್ರಿಬ್ರ ಹತ್ರ ಹೋಗಿ ಫೋಟೋ ಶೂಟ್ ಮಾಡಿಸಿದಾರಲ್ಲ, ಅಲ್ಲಿ ಹೋಗ್ಬಿಟ್ಟು ಎದುರಿಸ್ಬಿಡ್ಬೇಕು ಅವರಿಗೆ. ನೀರೊಳಗೆ ಹಂಗೆ ಬಿದ್ದಾಗ ಹಂಗೆ. ನೀವು ಬೈಕ್ ಬಿಟ್ರೆ ಬೈಕಲ್ಲೆಲ್ಲ ಕಿತ್ತು ಸೀಟ್ ಕವರ್ ಕಿತ್ತಾಕ್ಬಿಡುತ್ತೆ. ಹೌದಾ? ಟ್ಯಾಂಕ್ ಕವರ್ ಸ್ವಲ್ಪ ಓಪನ್ ಇದ್ರೆ ಸಾಕು. ಅದ್ರಕ್ಕೆ ನೋಡಿ ಎಷ್ಟು ಚೇಷ್ಟೆ ಮಾಡ್ತಾ ಇತ್ತು. ಈಗಲೂ ಕಾರ್ ಮೇಲೆ ಹೆಂಗೆ ಕುಂತ ನೋಡಕ್ಕ ನೀರು ಕುಡಿಯೋದು ತೋರಿಸಿಲ್ಲಿ. ಈ ನೀರು ಎಲ್ಲಿಂದ ಬರ್ತಿದೆ ಅಂದರೆ ಒಳಗಡೆ ಕೆರೆ ಇದೆ, ಚಂದ್ರವಳ್ಳಿ ಕೆರೆ ಹಿಂದೆಗಡೆ ಇದೆಯಂತೆ. ನಾನು ನೋಡಿಲ್ಲ ಗಾಯ್ಸ್, ತುಂಬ ದಿನ ಆಯಿತು. ತುಂಬ ದಿನ ಅಂದರೆ ವರ್ಷಗಳೇ ಆಯಿತು ಇಲ್ಲಿಗೆ ಬಂದು. ಒಳಗೆ ಹೋಗಿಲ್ಲ ನಾನು. ನೋಡಿ ಅಲ್ಲಿಂದ ಇಲ್ಲೆಲ್ಲ ಹೋಗುತ್ತೆ ನೀರು. ಎಷ್ಟು ಚೆನ್ನಾಗಿ ನೀರು ಕುಡಿತಾ ಅಲ್ಲಿ ನೋಡಿ. ನಮ್ಮ ಕಾರ್ ಮೇಲೆ ನೋಡಿ ಹೆಂಗೆ ಫುಲ್ ಕಾರ್ ಮೇಲೆಲ್ಲ ಕೂತಿ ಆಟ ಆಡ್ತಾ ಇದ್ದಾವೆ. ಅಲ್ಲಿ ನೋಡಿ, ನಾನಂತ ಇವಾಗ ಹೋಗಲ್ಲ. ಡೋರ್ ತೆಗ್ದ್ರೆ ಒಳಗಡೆ ನುಗ್ಗಿಬಿಡ್ತವೆ ಅವೆಲ್ಲ. ಆಮೇಲೆ ಏನಿಲ್ಲ. ಎಸ್. ಸೊ ಗಾಯ್ಸ್, ಇವತ್ತು 3ನೇ ಕಾಸ್ಟ್ಯೂಮ್ ನೋಡಿ ಗಾಯ್ಸ್. ತಿರ್ಗಾಕ ಎಷ್ಟು ಚೆನ್ನಾಗಿ ಕಾಣ. 2 ದಿವಸ ಮಾಡ್ಕೋಬೋದಾಯ್ತು. ನಮ್ಮ ಭಾವ ಮತ್ತು ನಮ್ಮ ಅಕ್ಕ ಕಾಸ್ಟ್ಯೂಮ್ 3ನೇ ಕಾಸ್ಟ್ಯೂಮ್. 3ನೇ ಕ್ಲಾಸಾ? 3ನೇ ಕಾಸ್ಟ್ಯೂಮ್. 3ನೇ ಕ್ಲಾಸ್ ಅಂತಿದ್ದಾರೆ ನೋಡಿ ಇವರು. ಡ್ರೋನ್ ಪ್ರತಾಪ್ ಅವ್ರ ಅಣ್ಣ.
ಚಂದ್ರವಳ್ಳಿ ಲೇಕ್ ನೋಡಿ, ಒಳಗಡೆ ಇರೋ ಲೇಕ್ ನೋಡಿ ಗಾಯ್ಸ್. ಇವ್ರು ನೋಡಿದ್ರೆ ದೃಷ್ಟಿ ಆಗುತ್ತಂತೆ. ನಮ್ಮ ಫ್ಯಾನ್ಸ್ ಬೇಕಾದ್ರೆ ಹೋ, ಇವ್ರ ಫ್ಯಾನ್ಸ್ ಯಾರ್ಯಾರು ಇದ್ದೀರಾ ಕಮೆಂಟ್ ಮಾಡಿ. ಬನ್ನಿ 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 ಬನ್ನಿ. ಇವರಂತೂ ಹಾಯ್. ಏನು ನಿಮ್ಮ ಹೆಸರು? ಲಕ್ಷ್ಮಿ. ಬೆಳಗ್ಗೆಯಿಂದ ಹಿಡ್ಕೊಂಡು ನೋಡಿ ಗೈಸ್ ಅಂತೀರಾ. ಗೈಸ್ಗೆಲ್ಲ ಎಷ್ಟು ಬೇಜಾರಾಗಿರ್ಬೇಕು. ಫ್ಯಾನ್ಸ್ ಎಲ್ಲ ನನ್ನ ಫ್ಯಾನ್ಸ್ ಎಲ್ಲ ಬೇಜಾರಾಗಲ್ಲ. ಈ ಕಡೆ ಬನ್ನಿ. ಮುಗೀತಾ? ನನಗೆ ಸುಸ್ತಾಗ್ತೈತೆ, ನಿಮಗೆ ಸುಸ್ತಾಗ್ತೈತೋ ಇಲ್ಲಪ್ಪ. ಅಯ್ಯೋ ನನಗಂತೂ ಸುಸ್ತಾಗ್ಬಿಟ್ಟಿದೆ. ನಮಗೂ ಅಷ್ಟೇ ಸುಸ್ತಾಗಿದೆ. ಪೋಸ್ಗಳು ನೀವು ಕ್ಯಾಮ್ರಾ ಮುಂದೆ ಪೋಸ್ ಕೊಟ್ಟಿದ್ದೀರಲ್ಲ, ಲೈವ್ ಆಯ್ತು. ನಿಮ್ಮನ್ನು ನೋಡ್ತಾ ಇದ್ರೆ ಇದೇ ಪೋಸ್ ಕೊಡ್ಬೇಕು ಅನ್ಸುತ್ತೆ. ಹೌದಾ? ಕೊಡಿ ಮತ್ತೆ ಇವಾಗ. ಹಂಗೂ ಹೋಗ್ತಾರೆ ರಿಪೋರ್ಟರ್ ಅಲ್ಲ, ಮೀಡಿಯಾದವ್ರಂತೂ ಅಲ್ವೇ ಅಲ್ಲ. ನಾವು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀವಿ. ಏನ್ರಿ ಮೀಡಿಯಾ? ಏನೂ ಇಲ್ಲ, ನಾವು ಮೀಡಿಯಾದವ್ರಲ್ಲ. ಏನ್ ಮೀಡಿಯಾ? ನನ್ನ ತಮ್ಮ ಪೋಸಸ್ ಹೇಳ್ಕೊಡ್ತಿದ್ದಾನೆ ಗಾಯ್ಸ್. ನೋಡಿ ಗಾಯ್ಸ್, ನೋಡ್ರಿ ಗಾಯ್ಸ್, ಇನ್ನು ಉಂಡಿಲ್ಲ, 3:30 ಆಯ್ತು. ನೋಡಿ ಗಾಯ್ಸ್, ಇನ್ನು ನಮ್ಮ ಅಕ್ಕ ನಮ್ಮ ಬಾ ಊಟನೇ ಕೊಡಿಸಿಲ್ಲ ನನಗೆ. ಹೊಟ್ಟೆ ಹಶ್ವಾಗ್ತಿದೆ. ಕಟ್ ಆಗೋದು ಇಲ್ಲ. ನಾವು ಭಾಳ ಎಕ್ಸ್ಪೀರಿಯನ್ಸ್ ಇದೆ ವಿಡಿಯೋ ಹಿಡ್ಕೊಳಕ್ಕೆ. ಇಂಥವೆಲ್ಲ ಮಾಡೋಣ ಗಾಯ್ಸ್. ಮಾಡ್ತಾ ಏನು ಮಾಡಲಿ, ಬೇಜಾರಾಗ್ತಿದೆ ನನಗಂತೂ ಹೆವಿ. ನಿದ್ದೆ ಮಾಡೋಣ ಅಂದರೆ ಎಲ್ಲೆಲ್ಲೂ ಪ್ಲೇಸ್ ಇಲ್ಲ. ಗಾಡಿ ಕೀ ಲಾಕ್ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ಸೊ ಅಲ್ಲಿ ಇಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡಿದೆ ಸ್ವಲ್ಪ. ಇವಾಗ ಬಂದೆ ಮತ್ತೆ ಇಲ್ಲಿ ಸ್ವಲ್ಪ ವಿಡಿಯೋ ಮಾಡೋಣ ಅಂತ. ನೋಡಿ ಹಾಗೆ ರೀ. ಸೊ ಇದು 4th or 5th ಡ್ರೆಸ್ ಕಾಸ್ಟ್ಯೂಮ್ ಚೇಂಜ್ ಮಾಡಿ. ಇದು 4th ಅನ್ಸುತ್ತೆ. 4th ಕಾಸ್ಟ್ಯೂಮ್ ಚೇಂಜ್ ಮಾಡಿದ್ದಾರೆ, ಟ್ರೆಡಿಷ್ನಲ್ಲು. ಯಾ ಬನ್ನಿ ತೋರಿಸ್ತೀನಿ. ಬನ್ನಿ ಹೇಗಿದೆ ಅಂತ ಹೋಗಿ ನೋಡೋಣ. ಆಗಲೇ ನೋಡಿ ಕತ್ಲಾಗ್ತಾ ಇದೆ. ಸಂಜೆ ಇವಾಗ 6 ಗಂಟೆ, ಇನ್ನು 6:30 ಥರ ಫೀಲ್ ಆಗ್ತಾ ಇದೆ ನಿಮಗೆ. ಇದೇ ಚಂದ್ರವಳ್ಳಿ ನೋಡ್ಕೊಳ್ಳಿ. ಎಲ್ಲೋದ್ರೂ ಕೋತಿಗಳಿದ್ದಾವೆ. ಎಲ್ಲೋದ್ರೂ ನಿಧಾನ ಬನ್ನಿ ಬನ್ನಿ ನಿಧಾನ. ಇವರು ಫೋಟೋಗ್ರಾಫರ್. ಇವರು ನೋಡಿ ಇಲ್ಲಿ ನೋಡಿ ಟ್ರೆಡಿಷ್ನಲ್ ಆಗಿ ಬರ್ತಾ ಇದ್ದಾರೆ. ನೋಡಿ ಹೇಗೆ ಕಾಣಿಸ್ತಿದ್ದಾರೆ. ಏನು ಮಿಸ್ಸಿಂಗ್ ಹೇಳಿ? ಫ್ಲವರ್ ಮಿಸ್ಸಿಂಗ್. ಹೀಗೆಯಿಂದ ಕಸ ಆರ್ಸಾಡಾಗಿದ್ದೀನಿ. ಸತ್ಯ ಒಂದೊಂದ್ಸರಿ ಒಪ್ಕೊಂತಾರೆ ನೋಡಿ. ಅದು ಕರೆಕ್ಟ್. ಈಗ ಅವರೇ ಹೇಳಿದ್ದಾರೆ. ನೋಡಿ ಡ್ರೋನಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ. ಈಗ ಬರ್ತಾ ಇದ್ದಾರೆ. ಟ್ರೆಡಿಷ್ನಲ್ ಡ್ರೆಸ್ ಹೇಗೆ ಕಾಣಿಸ್ತಿದೆ ಹೇಳಿ. ಗೈಸ್, ಇವರು ನನ್ನನ್ನೇನು ಕರ್ಕೊಂಬಂದಿದ್ದಾರೆ. ಯೂಟ್ಯೂಬ್ ನೋಡಿ, ಲೈಟಿಂಗ್ ಎಲ್ಲ ಇಟ್ಕೊಳಕ್ ಬಿಟ್ಟಿದ್ದಾರೆ. ಅವ್ರೇನು ಕೆಲಸ ಮಾಡ್ತಿಲ್ಲ, ಸುಮ್ಮನೆ ಇಟ್ಕೊಂಡು ಯೂಟ್ಯೂಬಲ್ಲಿ ತೋರಿಸ್ತಿದ್ದಾರೆ ಅಷ್ಟೇನೆ. ಈ ಕೆಲಸ ಮಾಡ್ತಿದ್ದೆ, ನನಗೆ ಫೋಟೋ ಫ್ರೀಯಾಗಿ ತೆಕ್ಕೊಡಿ. ಫುಲ್ ಸಂಜೆ ಇವಾಗ 6:30 ಆಯ್ತಾಗ್ಲೇ. ಲಾಸ್ಟ್ ಕಾಸ್ಟ್ಯೂಮ್ ಅಂಡ್ ಲಾಸ್ಟ್ನೇ ಲೊಕೇಶನ್ ಫೈರ್ ಕ್ಯಾಂಪ್. ನೋಡಿ ಎಷ್ಟು ಚಂದ ಇದೆ ಇಲ್ಲಿ. ಈ ಕತ್ಲಲ್ಲಿ ಯಾರು ಕಾಣಿಸ್ತಾ ಇಲ್ಲ ನೋಡಿ. ಇಲ್ಲಿ ಯಾರೋ ಒಬ್ರು ಫೋಟೋಗ್ರಾಫರ್ ಇದ್ದಾರೆ, ಇರಿ ವಿಡಿಯೋಗ್ರಾಫರ್. ನೋಡಿ ನೋಡಿ, ಪಳ 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 ಅಂತ ಹೊಳಿತಾ ಇದ್ದಾರೆ ಕತ್ಲಲ್ಲಿ. ನಾನು ಏನು ಫಿಲ್ಟರ್ ಯೂಸ್ ಮಾಡಿಲ್ಲ ಗೈಸ್. ನಾನು
ನಾನು ಕರ್ರ ಕಾಣಿಸ್ತಿದ್ದೀನಿ ಅನ್ಸುತ್ತೆ ಅಲ್ವಾ? ನೋಡಿ ಗಾಯ್ಸ್, ಥ್ಯಾಂಕ್ ಯು. ನೋಡಿ ಗಾಯ್ಸ್, ನಾನು ಒಂದು ಫೇರ್ ಅಂಡ್ ಲವ್ಲಿನೂ ಹಾಕಿಲ್ಲ, ಒಂದು ಸನ್ಸ್ಕ್ರೀನ್ ಹಾಕಿಲ್ಲ, ಮಾಯಶ್ಚರೈಸರ್ ಕೂಡ ಹಾಕಿಲ್ಲ, ಓನ್ಲಿ ಲಿಪ್ಸ್ಟಿಕ್ ಹಾಕಿದ್ದೆ. ಅದೆಲ್ಲ ಹೋಗಿ ತಿನ್ಕೊಂಬಿಟ್ಟಿದ್ದೀನಿ. ಏಯ್ ಕರಿಯಾ, ನಿಮಗೆ ಅನ್ಕೊಂಡ್ರಾ? ಬೇಗ ಬೇಗ ಎಷ್ಟು ಬೆಳ್ಳು ಕಾಣಿಸ್ತಿದ್ದೀರ ಗೊತ್ತಾ ನೀವು? ನೋಡಿ, ನಮ್ಮ ಚಿತ್ರದುರ್ಗದಲ್ಲೂ ಅದೊಂದು ಸೆಟ್ ಹಾಕಿದ್ದಾರೆ. ಆಮೇಲೆ ಹಾರ್ಟ್ ನೋಡಿ, ರೆಡ್ ಕಲರ್ ಹಾರ್ಟ್ ಹಾಕಿದ್ದಾರೆ. ಆಮೇಲೆ ಅದೊಂದು ಸ್ಕೂಟಿ ಇದೆ. ಆಮೇಲೆ ಇಲ್ಲಿ ಒಂದು ಜೋಕಲಿ ಥರ ಇದೆ. ಆಮೇಲೆ ಇಲ್ಲೊಂದು ಡೆಕೋರೇಷನ್ ಮಾಡಿದ್ದಾರೆ. ಇನ್ನು ಇವಾಗೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಏನು ಗೊತ್ತಾ ಬೇಜಾರಾಗಿದ್ದು, ಒಂದು ಸೆಟ್ಗೆ 500 ಅಂತೆ. ನೋಡಿ, ನಮ್ಮ ಮಾಮನ ಮಗ ಇವಾಗ ಬಂದಿದೆ, ಪ್ರಜ್ವಲ್. ಕಾಫಿ ಕುಡಿದ್ರ ಗಾಯ್ಸ್? ಇಷ್ಟೊತ್ತಲ್ಲಿ ಅಂದ್ರೆ ಇವಾಗ ಎಷ್ಟು ಟೈಮ್ ಗೊತ್ತಾ? 7:20. ನಾನೇ ಕಿಪ್ಪಿ ಕೀರ್ತಿ ಫ್ರೆಂಡು. ನೋಡ್ತಾ ಇರ್ತಾಳೆ ಅವಳು. ಹೇಳ್ತೀನಿ ಈ ವಿಡಿಯೋ ನೋಡು ಅಂತ. ನಮ್ಮ ಇವ್ರನ್ನ ತೋರಿಸು. ನೋಡಿ, ಈ ಅಂಕಲ್ ಅವಾಗಿಂದ ಪೆಟ್ರೋಲ್ ಹಾಕ್ದವ್ರು ಬೆಂಕಿಗೆ. ಬೆಂಕಿಗೆ ತುಪ್ಪ ಸುರಿಸ್ತಾರಂತಾರಲ್ಲ, ಹಂಗೆ ನೋಡಿ ಅವರು ಪೆಟ್ರೋಲ್ ಹಾಕ್ತವ್ರೆ. ಸ್ಮೈಲ್ ಅಂಕಲ್, ಅದಕ್ಕೆ ಪೆಟ್ರೋಲ್ ಹಾಕಿ ಅಂಕಲ್. ಎಲ್ಲೋದ್ರು ಅವ್ರು ಕಾಣಿಸ್ತಾನೆ ಇಲ್ಲ. ಫೋಟೋಗ್ರಾಫರ್ ಮುಸ್ತಫಾ ಫೋಟೋಗ್ರಾಫರೇ ಕಾಣಿಸ್ತಾ ಇಲ್ಲ. ಎಲ್ಲೋದ್ರು ನೋಡಿ ಗಾಯ್ಸ್, ಇವ್ ಕೈ ಅಡ್ಡ. ಚಿತ್ರದುರ್ಗ ಸುತ್ತಮುತ್ತ ಪ್ರಮೋಷನ್ ಮಾಡ್ಕೊಡ್ತೀವಿ. ಯಾರ್ದು ಬಟ್ಟೆ ಅಂಗಡಿ? ಫೈನಲಿ ಕಂಪ್ಲೀಟ್ ಆಗ್ತಾ ಇದೆ. ಪ್ರೀ ವೆಡ್ಡಿಂಗ್ ಶೂಟ್ ನಿದ್ದೆ ಮಾಡ್ಬೋದು ಚೆನ್ನಾಗಿ. ಖುಷಿ ಆಗ್ತಾ ಅದು ಎಡಿಟ್ ಮಾಡಿ ಕಳಿಸ್ರಿ, ಇನ್ವಿಟೇಷನ್ ಮಾಡಿ ಕೀರ್ತಿ. ನಾಳೆ ಬೇಕು ಬ್ರೋ ನನಗೆ. ಎಲಿಮೆಂಟ್ಸ್ ರೆಸಾರ್ಟ್ ಅಲ್ಲಿ ಪ್ರಾಪರ್ಟೀಸು ಎಷ್ಟೊಂದು ಇದಾವೆ. ಪೆಟ್ರೋಲ್ ಸ್ಮೈಲ್ ಅದು ವಿತ್ ಫೈರ್ ಕ್ಯಾಪ್ ಸೇರಿ ಪ್ಯಾಕೇಜ್ ತಗೊಂತಾರ ಏನು ಅದು ಎಕ್ಸ್ಟ್ರಾ ಮಾಡ್ತಾರ? ಅಂಕಲ್ ಪ್ಯಾಕೇಜ್ ಫುಲ್ ಪ್ಯಾಕೇಜ್ ಅಂತ ಇಷ್ಟಿರುತ್ತೆ. ಸೊ ಗೈಸ್, ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ರೀ ವೆಡ್ಡಿಂಗ್ ಶೂಟ್ ಯಾವ ಥರ ಮಾಡಿದ್ವಿ ಅಂತ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಈ ಬೆಳಗ್ಗೆಯಿಂದ ಪಾಪ ಫೋಟೋಗ್ರಾಫರ್ಸ್ನ ಕಾಡ್ಸಿದ್ದೀನಿ. ಅವ್ರಿಗೆ ಯಾವ ಥರ ನಾನು ಕಾಟ ಕೊಟ್ಟಿದ್ದೀನಿ ಅಂತ ಕೇಳೋಣ. ಹಂಗೆ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಏನಾದರೂ ಇವ್ರು ಪ್ರೀ ವೆಡ್ಡಿಂಗ್ ಶೂಟ್ಗೆ ಫೋಟೋಗ್ರಾಫರ್ಸ್ ಬೇಕು ಅಂದರೆ ನಾನು ಡೀಟೇಲ್ಸ್ ಹಾಕಿರ್ತೀನಿ. ಸೊ ಅವ್ರಿಗೆ ಇವಾಗ ಕರಿತಾ ಇದ್ದೀನಿ. ಬನ್ನಿ ಅಣ್ಣ, ಹೇಳಿ ನಿಮಗೆ ಯಾವ ಥರ ಅನ್ನಿಸ್ತು? ನಮ್ದು ಏನಿಲ್ಲ, ಬೆಳಗಿದ್ದ ಇವಾಗ ಟಿಲ್ ಟೈಮ್ವರೆಗೂ ಚೆನ್ನಾಗಿ ಅನಿಸ್ತಾ ಇಲ್ಲ. ಬಟ್ ನಿಮ್ಮ ಕಾಟ ಒಂದು ಸ್ವಲ್ಪ ಜಾಸ್ತಿನೇ ಆಯಿತು. ಸೊ ಅದಕ್ಕೆ ಫೋಟೋಸ್ ಅಷ್ಟೇ ನಿಮ್ದು ಯಾವುದೂ ಚೆನ್ನಾಗಿ ಬಂದಿಲ್ಲ. ಆಮೇಲೆ ನಿಮ್ದು ಮಿಕ್ಕಿದ್ದೇನು ಪೇರ್ದೇನು ಶೂಟ್ ಮಾಡಿದೆ ಎಲ್ಲ ಸಕ್ಕತ್ತಾಗಿ ಬಂದಿದೆ, ಮಸ್ತಾಗಿದೆ. ಆಮೇಲೆ ಎಡಿಟಿಂಗ್ ಬೇಡವೇ ಬೇಡ, ನ್ಯಾಚುರಲ್ ಅಷ್ಟು ಸಕ್ಕತ್ತಾಗಿದೆ. ಎಡಿಟಿಂಗ್ ಮಾಡೋ ಹಂಗೆ ತೆಗ್ದಿಲ್ಲ, ಇವರು ನ್ಯಾಚುರಲ್ ಆಗಿ ತೆಗ್ದಿದ್ದಾರೆ. ಸೊ ಅದಕ್ಕೆ ನನಗೆ ತುಂಬಾ ಇಷ್ಟ ಆಗಿ ಹೇಳ್ತಾ ಇರೋದು, ಸುಮ್ನೆ ನಾನು ಹೇಳ್ತಾ ಇಲ್ಲ. ಇವ್ರ ತರ ಫಿಲ್ಟರ್ ನಂದು ಅಷ್ಟೇ ವಿತೌಟ್ ಮೇಕಪ್. ನೋಡಿ, ನಾನೊಂದು ಕಾಜಲ್ಲು ಒಂದು ಏನು ಹಾಕಿಲ್ಲ, ಲಿಪ್ಸ್ಟಿಕ್ ಹಾಕಿಲ್ಲ, ಏನು ಹಾಕಿಲ್ಲ, ಹಂಗೆ ನ್ಯಾಚುರಲ್ ಆಗಿ ನಾನು ಫೋಟೋ ಅಪ್ಲೋಡ್ ಮಾಡ್ತೀನಿ ನೋಡಿ ಅವಾಗ ನಾನು ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ಟು. ಸೊ ನಿಮಗೂ ಯಾವುದಾದ್ರೂ ಈ ಥರ ಪ್ರೀ ವೆಡ್ಡಿಂಗ್ ಶೂಟ್ ಏನಾದರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಅಡ್ರೆಸ್ ಎಲ್ಲ ಹಾಕಿರ್ತೀವಿ ವಿಡಿಯೋದಲ್ಲಿ, ಕಾಂಟ್ಯಾಕ್ಟ್ ಮಾಡಿ ಪ್ಲೀಸ್.
ಇವರು ಇರೋದು ಚಿತ್ರದುರ್ಗ ಕನಕ ಸರ್ಕಲ್ಲು ಹೊಳಲ್ಕೆರೆ ರೋಡು. ನಿಮ್ಮ ಸ್ಟುಡಿಯೋ ನೇಮ್ ಹೇಳ್ಬಿಡಿ. VK ಸ್ಟುಡಿಯೋ ಅಂತ ಕನಕ ಸರ್ಕಲ್ MN ಮೆಡಿಕಲ್ VK ಸ್ಟುಡಿಯೋ ಅಂತ ಕನಕ ಸರ್ಕಲ್. ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ನಾನು ಲಾಸ್ಟಲ್ಲಿ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ. ನಿಜವಾಗ್ಲೂ ಇವ್ರು ತುಂಬ ಇವ್ರ ವರ್ಕ್ ನಿಮಗೂ ಕೂಡ ಇಷ್ಟ ಆಗುತ್ತೆ, ನನಗೆ ತುಂಬ ಇಷ್ಟ ಆಗಿದೆ, ನಮ್ಮ ಅಕ್ಕ ಅವ್ರಿಗೂ ತುಂಬ ಇಷ್ಟ ಆಗಿದೆ. ಸೊ ಅದಕ್ಕೆ ನಾವು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದು. ಆ್ಯಂಡ್ ಮತ್ತೆ ಕಮ್ಮಿ ಪ್ರೈಸ್ಗೂ ಮಾಡಿಕೊಡ್ತಾರೆ. ಸಪೋರ್ಟ್ ಮಾಡಿ. ಇವ್ರದ್ದು ಇನ್ಸ್ಟಾದೂ ಇದೆ. ಇನ್ಸ್ಟಾನು ನಾನು ನಿಮಗೆ ಎಲ್ಲ ಮೆನ್ಷನ್ ಮಾಡಿರ್ತೀನಿ ನೋಡಿ.